ಬಿಗ್ ಬಾಸ್ ಕನ್ನಡವು ಕನ್ನಡದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸ್ಪರ್ಧಿಗಳು ತಮ್ಮ ವ್ಯಕ್ತಿತ್ವ, ಧೈರ್ಯ, ಚಾತುರ್ಯ ಮತ್ತು ಮನೋಭಾವದ ಮೂಲಕ ಜನಮನ ಗೆಲ್ಲುತ್ತಾರೆ. ಈ ಶೋ ಮೂಲಕ ಹಲವಾರು ಹೊಸ ಮುಖಗಳು ಜನಪ್ರಿಯರಾಗಿದ್ದಾರೆ. ಅಂತಹವರಲ್ಲಿ ಗಿಲ್ಲಿ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದ ನಟ ಕೂಡ ಒಬ್ಬರು. ಗಿಲ್ಲಿ ನಟನು ತನ್ನ ವಿಭಿನ್ನ ವ್ಯಕ್ತಿತ್ವ ಮತ್ತು ನೇರ ಮಾತಿನ ಶೈಲಿಯಿಂದ ಪ್ರೇಕ್ಷಕರ ಗಮನ ಸೆಳೆದವರು. ಅವನು ಸಾಮಾನ್ಯ ಹಿನ್ನೆಲೆಯಿಂದ ಬಂದಿದ್ದರೂ ತನ್ನ ಕಷ್ಟಪಟ್ಟು ಮಾಡಿದ ಪ್ರಯತ್ನಗಳಿಂದ ಮನರಂಜನಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾನೆ. ಗಿಲ್ಲಿ ಎಂಬ ಹೆಸರು ಅವನ ಚುರುಕುತನ, ಚಾಣಾಕ್ಷತನ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಅವನು ಸದಾ ಚಟುವಟಿಕೆಯಿಂದ ಇರುವುದರಿಂದ ಸಹ ಸ್ಪರ್ಧಿಗಳಿಗಿಂತ ಬೇರೆ ರೀತಿಯಲ್ಲಿ ಕಾಣಿಸಿಕೊಂಡನು. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ತನ್ನ ನಿಜವಾದ ಸ್ವಭಾವವನ್ನು ತೋರಿಸಿದನು. ಕೆಲ ಸಂದರ್ಭಗಳಲ್ಲಿ ಅವನು ಜೋರಾಗಿ ಮಾತನಾಡಿದರೂ ಅದು ಅವನ ಸ್ಪಷ್ಟವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ರೀತಿಯಾಗಿತ್ತು. ಅವನು ತನ್ನ ಸ್ನೇಹಿತರಿಗಾಗಿ ಸದಾ ನಿಂತುಕೊಂಡನು ಮತ್ತು ತಪ್ಪು ಕಂಡಾಗ ವಿರೋಧ ವ್ಯಕ್ತಪಡಿಸಲು ಹೆದರಲಿಲ್ಲ. ಇದೇ ಗುಣ ಅವನಿಗೆ ಕೆಲವೊಮ್ಮೆ ವಿವಾದಗಳನ್ನು ತಂದಿತು, ಆದರೆ ಅದೇ ಅವನನ್ನು ಹೆಚ್ಚು ಜನಪ್ರಿಯಗೊಳಿಸಿತು. ಗಿಲ್ಲಿ ನಟನ ಆಟದ ಶೈಲಿ ಬಹಳ ವಿಶಿಷ್ಟವಾಗಿತ್ತು. ಟಾಸ್ಕ್ಗಳಲ್ಲಿ ಅವನು ತನ್ನ ಶಕ್ತಿ ಮತ್ತು ತಂತ್ರಗಳನ್ನು ಬಳಸಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದನು. ಅವನ ಆತ್ಮವಿಶ್ವಾಸ ಮತ್ತು ಸ್ಪರ್ಧಾತ್ಮಕ ಮನೋಭಾವವು ಅವನನ್ನು ಗಟ್ಟಿಯಾದ ಸ್ಪರ್ಧಿಯನ್ನಾಗಿ ಮಾಡಿತು. ಕೆಲವೊಮ್ಮೆ ಅವನು ಭಾವನಾತ್ಮಕವಾಗಿಯೂ ಕಾಣಿಸಿಕೊಂಡನು, ಇದು ಅವನ ಮಾನವೀಯತೆಯನ್ನು ತೋರಿಸುತ್ತದೆ. ಪ್ರೇಕ್ಷಕರ ದೃಷ್ಟಿಯಲ್ಲಿ ಗಿಲ್ಲಿ ಒಂದು ಮನರಂಜನಾತ್ಮಕ ವ್ಯಕ್ತಿ. ಅವನ ಮಾತು, ವರ್ತನೆ ಮತ್ತು ಹಾಸ್ಯಬುದ್ಧಿ ಜನರಿಗೆ ಇಷ್ಟವಾಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಅವನಿಗೆ ಉತ್ತಮ ಬೆಂಬಲ ದೊರೆಯಿತು. ಅವನ ಅಭಿಮಾನಿಗಳು ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡರು. ಗಿಲ್ಲಿ ನಟನು ಬಿಗ್ ಬಾಸ್ ನಂತರ ತನ್ನ ಜನಪ್ರಿಯತೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಂಡನು. ಅವನಿಗೆ ಹೊಸ ಅವಕಾಶಗಳು ದೊರೆಯಲು ಆರಂಭವಾಯಿತು. ಸಿನಿಮಾಗಳಲ್ಲಿ, ಟಿವಿ ಶೋಗಳಲ್ಲಿ ಅಥವಾ ಇತರ ಮನರಂಜನಾ ಕ್ಷೇತ್ರಗಳಲ್ಲಿ ಅವನು ತನ್ನ ಪ್ರತಿಭೆಯನ್ನು ತೋರಿಸಲು ಮುಂದಾದನು. ಅವನ ಪರಿಶ್ರಮ ಮತ್ತು ಧೈರ್ಯದಿಂದ ಅವನು ಇನ್ನಷ್ಟು ಸಾಧನೆ ಮಾಡಬಹುದೆಂಬ ನಂಬಿಕೆಯಿದೆ. ಒಟ್ಟಾರೆ ಗಿಲ್ಲಿ ನಟನು ಬಿಗ್ ಬಾಸ್ ಕನ್ನಡದಲ್ಲಿ ತನ್ನ ವಿಶಿಷ್ಟ ಶೈಲಿಯಿಂದ ಪ್ರೇಕ್ಷಕರ ಮನಸ್ಸಿನಲ್ಲಿ ಸ್ಥಾನ ಪಡೆದ ವ್ಯಕ್ತಿ. ಅವನ ಧೈರ್ಯ, ನೇರತೆ ಮತ್ತು ಮನರಂಜನಾತ್ಮಕ ಸ್ವಭಾವ ಅವನ ಯಶಸ್ಸಿಗೆ ಕಾರಣವಾಗಿದೆ. ಇಂತಹ ವ್ಯಕ್ತಿಗಳು ರಿಯಾಲಿಟಿ ಶೋಗಳ ಸಾರ್ಥಕತೆಯನ್ನು ಹೆಚ್ಚಿಸುತ್ತಾರೆ ಮತ್ತು ಪ್ರೇಕ್ಷಕರಿಗೆ ಹೊಸ ಅನುಭವವನ್ನು ನೀಡುತ್ತಾರೆ.